ಏಯ್ ಇಲ್ಲೊಂದು ಮುಳುಗ್ತಾ ಅಲ್ಲಿ ಅಲ್ಲಲ್ಲ ಇಲ್ಲಿ ಮುಳುಗ್ತೀವ ಒಂದು ಅದು ಒಳಗಡೆ ಮುಳ್ಕೊಂಡು ಹೋಗಿರುತ್ತೆ ಒಂದು. ಇಲ್ಲ ಗೊತ್ತದು ಇಲ್ಲೆಲ್ಲ ಗೊತ್ತದು ಇಲ್ಲೊಂದು ಹಾಗಲ್ಲ ಆಲೋಚನೆ ಮಿಕ್ಕಿದ್ದು ಅದ್ರ ಜೊತೆ ಗೊತ್ತೈತೆ ಹಾಗೆ. ನಾನು ಫುಲ್ ವೈಟ್ ಕಾಣಿಸ್ತಾನೆ ನನಗೆ ಅಲ್ಲಿಂದ ನೋಡಿದೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಚೈತ್ರ ಕನ್ನಡ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ನನ್ನ ಡೇ ರೂಟೀನ್ ಹೇಗಿರುತ್ತೆ ನನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಆಲ್ರೆಡಿ 8:30 ಆಗಿದೆ ಟೈಮು. ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾವು ವಾಕಿಂಗ್ ಬರೋದು. ನಾನು ಈಗಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಅರ್ಜೆಂಟಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹೀಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಮಗಳು ಸ್ಕೂಲ್ ಹತ್ರನೇ ಇರೋದು ಪಾರ್ಕು. ತುಂಬ ಚೆನ್ನಾಗಿದೆ ಪಾರ್ಕು, ಫುಲ್ ಗ್ರೀನರಿ ಆ್ಯಂಡ್ ಆಲ್ಸೋ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪಾರ್ಕ್ನ. ಎಲ್ಲೂ ಏನು ಗಲೀಜು ಆ ಥರ ಏನಿಲ್ಲ. ನೀರು ಅಷ್ಟೇ ತುಂಬ ಕ್ಲಿಯರ್ ಆಗಿದೆ, ನೋಡೋಕ್ಕೆ ಒಂದು ಖುಷಿ ಆಗ್ತಿರುತ್ತೆ ಬೆಳಗ್ಗೆ ಈ ಥರ. ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರೆ ವ್ಯೂ ಅಂತೂ ಸೂಪರಾಗಿದೆ. ಇನ್ನೂ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ವ್ಯೂ. ಬೆಳಗ್ಗೆನೇ ಹಕ್ಕಿಗಳ ಸೌಂಡು ಎಷ್ಟು ಚೆನ್ನಾಗಿ ಕೂಗ್ತಿರುತ್ತೆ ಹಕ್ಕಿಗಳು. ಇಲ್ಲಿ ನೋಡಿ, ಇಲ್ಲಿ ಸ್ಕೂರಲ್ಲಿದೆ, ಅಲ್ಲಿ ಜೋಳ ಏನೋ ಹಾಕಿದ್ದಾರೆ ತಿನ್ನೋಕ್ಕೆ ಬಂದಿದೆ. ಅದನ್ನ ವೀಡಿಯೋ ಮಾಡ್ತಿದ್ರು ಸಹ ಮುಂದಕ್ಕೆ ಬರೋದು ಹಿಂದಕ್ಕೆ ಹೋಗೋದು, ತಿನ್ಕೊಂಡು ಎಷ್ಟು ಚೆನ್ನಾಗಿ ಆಡ್ತಿದೆ ಅದು. ಪ್ರಾಣಿಗಳೇ ಹಾಗೆ ಅಲ್ಲ, ನಾವೇನು ತೊಂದರೆ ಮಾಡಲ್ಲ ಅಂದಾಗ ಅವು ಆರಾಮಾಗಿರ್ತವೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ವಾಕೆಲ್ಲ ಆದಮೇಲೆ ಹಾಗೆ ಸ್ವಲ್ಪ ಒಂದೆರಡು ಎಕ್ಸಸೈಸ್ಗಳು ಮಾಡ್ಕೊತೀವಿ ಅಲ್ಲೇ. ಎಕ್ಸಸೈಸ್ನೆಲ್ಲ ಮುಗಿಸಿ ಮನೆಗೆ ಬರ್ತೀವಿ. ಬಂದಮೇಲೆ ಫಸ್ಟಿಗೆ ಟಿಫನ್ ಮಾಡ್ಕೊಂಬಿಡ್ತೀವಿ. ಟಿಫನ್ ತಿಂದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋದು. ಹಸುವಾಗ್ಬಿಟ್ಟಿರುತ್ತೆ ಆಲ್ರೆಡಿ ಅಷ್ಟರಲ್ಲಿ. ಟಿಫನ್ ತಿಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಫಸ್ಟಿಗೆ ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕಿಚನೆಲ್ಲ ಕ್ಲೀನ್ ಆದಮೇಲೆ ಆಮೇಲೆ ಬಂದು ಎಲ್ಲ ಒಳಗಡೆಯಿಂದ ಕಸ ತಳ್ಳಿಬಿಟ್ಟು ಕ್ಲೀನಾಗಿ ನೆಲ ಒರ್ಸೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಒಳಗಡೆಯಿಂದ ಕ್ಲೀನಾಗಿ ಒಂದೊಂದೇ ಒರೆಸ್ಕೊಂಡು ಬಂದುಬಿಡ್ತೀನಿ. ಕೆಲವೊಬ್ಬರು ಅಂದ್ಕೊತಾರೆ ಸಿಟಿಲಿರ್ತಾರೆ, ಏನು ಕೆಲಸ ಇರುತ್ತೆ ಇವ್ರಿಗೆ ಅಂತ. ನಮ್ಗಳಿಗೆ ಗೊತ್ತಿರುತ್ತೆ ಆ ಕೆಲಸ ಏನು ಅಂತ. ಮನೇಲಿ ಮಾಡೋದೇ ಆಗೋಗ್ಬಿಡುತ್ತೆ ಅಷ್ಟೊತ್ತು. ಅದರಲ್ಲೂ ಮಕ್ಕಳಿದ್ದಾಗಂತೂ ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಅವ್ರದ್ದೇ ಆಗೋಗ್ಬಿಡುತ್ತೆ ಒಂದಷ್ಟೊತ್ತು. ಅವ್ರನ್ನ ಬಿಟ್ಟು ಬಂದು ಆಮೇಲೆ ನಾವು ಮನೆ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ತಿರ್ಗಿ ಬಿಡೋ ಟೈಮ್ ಆಗೇ ಬಿಡುತ್ತೆ. ನೆಲ ಎಲ್ಲ ಒರೆಸಿದಾದ್ಮೇಲೆ ನಾನು ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಬಂದು ಈಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ಗೆ ನಾನೆಲ್ಲ ಹೂವು ಎಲ್ಲ ತೆಗೆದುಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನಾಗಿ ಕಸವನ್ನು ತೊಳ್ಕೊಂಡಿದ್ದೀನಿ. ಕಸನ ನಾವು ಪರ್ಕೆಲೆಲ್ಲ ತಳ್ಳಲ್ಲ, ಬಟ್ಟೆ ಎಲ್ಲ ತೊಳ್ಕೊಳ್ಳೋದು. ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನೆಲ ಒರೆಸೋದ್ರಿಂದ ಒಳ್ಳೆಯದು ಅಂತಾರೆ. ಅದಕ್ಕೋಸ್ಕರ ನಾನು ಹಾಕ್ಕೊಂಡು ನೆಲ ಒರೆಸ್ಕೊಳ್ಳೋದು. ನನಗೆ ಅದು ಸೈಂಟಿಫಿಕ್ ರೀಸನ್ ಏನು ಅಂತ ಗೊತ್ತಿಲ್ಲ, ಬಟ್ ದೊಡ್ಡವ್ರು ಹೇಳ್ತಾರಲ್ಲ ಉಪ್ಪು ಅರಿಶಿನ ಹಾಕ್ಕೊಂಡು ನೆಲ ಒರೆಸೋದ್ರಿಂದ ಒಳ್ಳೆಯದು ಅಂತ. ಸೊ ಅದನ್ನು ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ಎಲ್ಲ ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಫಸ್ಟಿಗೆ ಹೊಸ್ಲೂ ಸಹ ನಾನು ಒರೆಸೋಗಿ ದೇವ್ರ ಮನೆ ಒರೆಸ್ಬೇಕಾದ್ರೇ ಎಲ್ಲ ಒರೆಸ್ಕೊಂಬಿಡ್ತೀನಿ ಕ್ಲೀನಾಗಿ. ಆಮೇಲೆ ಒಂದೇ ಸರಿ ಡೈರೆಕ್ಟಾಗಿ ಬಟ್ಟೆ ಇಟ್ಕೊಳ್ಳೋಕೆ ಸರೋಗುತ್ತೆ ಅಂದ್ಬಿಟ್ಟು ನಾನು ಕ್ಲೀನಾಗಿ ಎಲ್ಲ ಒರೆಸ್ಕೊಂಬಿಟ್ಟು ಆಮೇಲೆ
ಒಂದೇ ಸರಿ ಬಟ್ಕೊಂಡು ಇಟ್ಕೊಂಬರ್ತೀನಿ ಎಲ್ಲದಕ್ಕೂ. ನಾನು ಗಂಧದಲ್ಲಿ ಇಟ್ಬಿಟ್ಟು ಆಮೇಲೆ ಅರಿಶಿನ ಕುಂಕುಮ ಇಡ್ತೀನಿ. ಗಂಧದಲ್ಲಿ ಇಡೋದ್ರಿಂದ ನೋಡೋಕ್ಕೂ ಲುಕ್ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಬಟ್ ಚೆನ್ನಾಗಿ ಕೂರುತ್ತೆ ಕ್ಲೀನಾಗಿ ಒಂದೇ ಸರಿಗೆ. ಇಲ್ಲಾಂದರೆ ನಾವು ಅರಿಶಿನ ಕುಂಕುಮ ಪ್ಲೈನಾಗಿ ಇಡೋಕ್ಕೆ ಹೋದರೆ ಬಟ್ ಕ್ಲೀನಾಗಿ ಕೂರಲ್ಲ, ಅದು ಬಿದ್ದೋಗ್ತಿರುತ್ತೆ, ಆ ಥರ ಆಗುತ್ತೆ ಅಂದ್ಬಿಟ್ಟು ಗಂಧ ಇಟ್ಬಿಟ್ಟು ಆಮೇಲೆ ಇಡೋದು ಬಟ್ಟು. ಎಲ್ಲ ಒರೆಸಿದಾದ್ಮೇಲೆ ಈಗ ದೇವ್ರ ಫೋಟೋಕ್ಕೆಲ್ಲ ಕ್ಲೀನಾಗಿ ಹೂವು ಇಟ್ಬಿಟ್ಟು ರೆಡಿ ಮಾಡ್ಕೊತೀನಿ ಎಲ್ಲ. ನಮ್ಮ ಮನೇಲಿ ಸ್ವಲ್ಪ ಫೋಟೋಸ್ಗಳು ಜಾಸ್ತಿನೇ ಇದ್ದಾವೆ. ಅಲ್ಲೋದಾಗೊಂದು ಇಲ್ಲೋದಾಗೊಂದು ಅಂದ್ಬಿಟ್ಟು ತೊಗೊಂಬಂದು ಇಟ್ಕೊಂಡಿರೋದವು. ಅವು ತುಂಬ ಜಾಸ್ತಿನೇ ಇದ್ದಾವೆ ಫೋಟೋಸ್ಗಳೆಲ್ಲ. ಅದರಲ್ಲೂ ಸ್ವಲ್ಪ ತೆಗೆದಿಟ್ಟಿರೋದು ಇನ್ನೂ ಜಾಸ್ತಿ ಇದ್ವು. ಈಗ ಸ್ವಲ್ಪ ದಿನದಿಂದ ನಮ್ಮ ಅತ್ತೆಲ್ಲ ತೆಗೆದಿಟ್ಟಿದ್ದಾರೆ. ಆದ್ರೂ ಇಷ್ಟಿದ್ದಾವೆ ಫೋಟೋಸ್ಗಳು. ಎಲ್ಲದಕ್ಕೂ ಹೂಗಳ್ನ ಇಟ್ಬಿಟ್ಟು ಆಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊತೀನಿ. ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ಈಗ ನನ್ನ ಮಗಳನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 12 ಆಗೇ ಹೋಗಿದೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ, ಹಿಂಗೆ ಬಿಟ್ಟು ಬರೋದಷ್ಟೇ. ಹಾಗೆ ಇಷ್ಟು ಬೇಗ ಟೈಮ್ ಆಗೋಗ್ಬಿಡುತ್ತೋ. ಅವಳು ಎಲ್ರಿಗೂ ಬಾಯ್ ಹೇಳಿಬಿಟ್ಟೆ ಬರೋದು, ಹಾಗೆ ಅಂತೂ ಬರಲ್ಲ. ಕೊಡ್ಕಂದ ಬ್ಯಾಗು, ಕೊಡ್ಕಂದ ಇಲ್ಲಿ ಬ್ಯಾಗು. ಬ್ಯಾಗ್ ಎಷ್ಟು ಕೇಳಿದ್ರು ಕೊಡಲ್ಲ, ಅವಳೇ ಎತ್ಕೊಂಡು ಹೋಗ್ಬೇಕು. ವಾಚ್ಮ್ಯಾನ್ ಅಂಕಲ್ಗೂ ಬಾಯ್ ಹೇಳ್ತಿದ್ದಳಲ್ಲಿ. ತೋರಿಸು, ಸ್ಟಾರ್ ಹಾಕಿದಾರಾ? ಎಷ್ಟು ಸ್ಟಾರ್ ಹಾಕಿದ್ದಾರೆ? 2. ಚಿನ್ನಿನ ಕರ್ಕೊಂಡು ಹಾಗೆಯೇ ಟೆಂಪಲ್ಗೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಗಣಪತಿ ಟೆಂಪಲ್ ಇದೆ, ಸ್ಕೂಲ್ ಹತ್ರನೇ ಇದೆ. ಇವತ್ತು ಸಂಕಷ್ಟಹರ ಚತುರ್ಥಿ ಇದೆಯಲ್ಲ, ಸೊ ಹಾಗೆ ಗಣಪತಿ ಟೆಂಪಲ್ಗೆ ಹೋಗೋಣ ಅಂತ ಬಂದ್ವಿ. ಮಧ್ಯಾಹ್ನ ಆಗಿರೋದ್ರಿಂದ ಆಲ್ರೆಡಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಹೋಗಲಿ ನಮಸ್ಕಾರ ಕೊಡೋಣ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ಹೋಮ ಎಲ್ಲ ಮಾಡಿದ್ರು, ಜೋರಾಗಿ ಪೂಜೆ ಇತ್ತು ಇವತ್ತು. ಮೋಸ್ಟ್ಲಿ ಹೋಮ ಎಲ್ಲ ಮಾಡಿದ್ರು ಜೋರಾಗಿ. ಹಾಗೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ಹಾಗೆ ಬಂದ್ವಿ. ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಹಂಗೆ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಟೆಂಪಲ್ಗೆ ಹೋಗಬೇಕು ಅಂತ, ಆಗಿರಲಿಲ್ಲ. ಹಾಗೆ ಇವತ್ತು ಹೋಗೋಣ ಅಂದ್ಬಿಟ್ಟು ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಬಂದ್ವಿ. ತುಂಬ ಜನ ಇದ್ದರು. ಆಲ್ಮೋಸ್ಟ್ ಮಂಗಳವಾರ ಶನಿವಾರ ಜನ ಇದ್ದೇ ಇರ್ತಾರೆ ಇಲ್ಲಿ. ಇವತ್ತು ಸಂಕಷ್ಟ ಇರೋದಲ್ಲ, ತುಂಬ ಜನನೇ ಇದ್ದರು. ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟೇ ಆಗೋಗಿತ್ತು. 2:30, 3 ಆಗಿತ್ತು ಆಲ್ಮೋಸ್ಟು. ನಾನು ಚಿನ್ನಿಂಗ್ ಕರ್ಕೊಂಬರಕ್ಕೆ ಹೋಗ್ಬೇಕಾದ್ರೆ ಅಡುಗೆ ಮಾಡಿಟ್ಟು ಹೋಗಿದ್ದೆ. ಅವಳಿಗೆ ಬರೋ ಅಷ್ಟರಲ್ಲೇ ಹಸುವಾಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಅಡುಗೆ ಮಾಡಿಟ್ಟು ಹೋಗಿದ್ದೆ. ಬರ್ತಿದ್ದಂಗೆ ಊಟ ಮಾಡಿಸಿ ಮಲಗಿಸ್ಬಿಡ್ತೀನಿ ಅವಳನ್ನ. ತಿರ್ಗಿ ಯಾಕಂದರೆ ನೈಟು ಮಲಗಲ್ಲ, ಲೇಟ್ ಮಾಡ್ತಾಳೆ. ತಿರ್ಗಿ ಬೆಳಿಗ್ಗೆ ಎದ್ದೇಳೋದು ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇಗ ಊಟ ಮಾಡಿ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ.
ಈಗ ನೈಟ್ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬ್ಲಾಗ್ನ. ಆಲ್ರೆಡಿ 8 o'clock ಆಗಿದೆ. ಅಡುಗೆ ನಾನು ಮಾಡಿದ್ದೀನಿ. ನಮ್ಮ ಮನೆಗೆ ಯೂಶ್ವಲಾಗಿ ನೈಟ್ ಟೈಮ್ ಮುದ್ದೆನೇ ಮಾಡೋದು. ಮುದ್ದೆ ಇರಲೇಬೇಕು ಎಲ್ರಿಗೂ. ಮುದ್ದೆ ಹುರ್ದು ಸಾಂಬಾರು ಮಾಡಿದ್ದೀನಿ. ಅವಳು ಕಾಳು ತಿಂತಾ ಇದ್ದಾಳೆ. ಇನ್ನು ಮುದ್ದೆ ತುತ್ತಾಕೊಡೋದು ಲೇಟ್ ಆಗುತ್ತಲ್ಲ ಮಮ್ಮಿ, ಕಾಳು ತಿನ್ನಿಸು ಅಂದ್ಬಿಟ್ಟು ತಿಂತಾ ಇದ್ದಾಳೆ ಅವಳು. ಅವಳಿಗೆ ಊಟ ಎಲ್ಲ ತಿನ್ನಿಸ್ಬಿಟ್ಟು ನಾನು ಹಂಗೆ ತಿಂದ್ಬಿಡ್ತೀನಿ ಊಟ. ನಾವಿಬ್ಬರಿಗೂ ಹುಟ್ಟೊಟ್ಟಿಗೆ ಇಟ್ಕೊಂಡ್ಬಿಡ್ತೀನಿ ಊಟ. ಅವಳಿಗೆ ತಿನ್ನಿಸ್ತಿದ್ದಂಗೆ ನಾನು ತಿಂದ್ಬಿಡ್ತೀನಿ. ಸ್ವಲ್ಪ ಹೊತ್ತು ವಾಕ್ ಮಾಡಿದ್ವಿ, ಆಮೇಲೆ ಮಲಗಿಸೋಕೆ ಸರೋಗುತ್ತೆ ಅಂದ್ಬಿಟ್ಟು. ಅವಳಿಗೊಬ್ಳಿಗೆ ಇಟ್ಕೊಂಡ್ರೆ ಊಟ ತಿನ್ನಲ್ಲ ಅವಳು, ಚೇಷ್ಟೆ ಮಾಡ್ಕೊಂಡು ಕೂತಿರ್ತಾಳೆ. ನನ್ನ ಜೊತೆ ಆದರೆ ಬೇಗ ತಿಂದ್ಬಿಡ್ತಾಳೆ. ಅದಕ್ಕೋಸ್ಕರ ಇಬ್ಬರು ಒಟ್ಟಿಗೆ ಇಟ್ಕೊಂಡು ತಿಂದ್ಬಿಡ್ತೀವಿ ಊಟನ. ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರೂ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.